ಕಡಗಿಲು ಬಂಡಿಗಾಧಾರ ಕಡುದರ್ಪ ವೇರಿದ ಒಡಲೆಂಬ ಬಂಡಿಗೆ ನುಡ ಶರಣರ ನುಡಿಗಡವೇ ಕಡಗಿಲು ಕಾಣರಾಮನಾಥ ಕಡಗಿಲು ಕಾಣರಾಮನಾಥ. ಪ್ರಾತಸ್ಮರಣೀಯ ಎನ್ನ ಆರೋಗ್ಯ ಹೃದಯವನ್ನ ಸ್ವೀಕರಣವನ್ನ ಎನ್ನ ಹೃದಯ ಮಂದಿರಗಳಿಗೆ ಗಮನಿಸುತ್ತಾ ಸಲಗರ ಗ್ರಾಮದ ಅಧಿದೇವನಾಗಿ ಭಕ್ತರ ಮಂದಿರದಲ್ಲಿ ಯಾವತ್ತೂ ಪರಿಶೀಲಿಸುತ್ತಿರುವಂಥ ಬೇಡಿದವರಿಗೆ ಬೇಡಿದಷ್ಟಾರ್ಥಗಳನ್ನು ದಯಪಾಲಿಸುತ್ತಿರುವಂಥ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತನಾಗಿರುವ ಸೋಮೇಶ್ವರನ ಅಡಿದಾವಳಿಗಳಿಗೆ ಅನಂತ ಭಕ್ತಿಯ ನಮನವನ್ನು ಸಲ್ಲಿಸಿ ಹಾಗೆಯೇ ಊರಿನ ಹನುಮಾನನ ಮೊದಲ ಮಾಡಿಕೊಂಡು ಸಮಸ್ತ ದೈವಗಣಕ್ಕೆ ಹಣೆ ಮನೆಯುತ್ತಾ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಿರುವಂಥ ಮಹಾನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳ ಅಭಿನವ ಶಿವಬಸವ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಯಾವತ್ತೂ ನನ್ನ ಊರಿನ ಸಮಸ್ತ ಗುರು ಹಿರಿಯರೇ, ಯುವಕ ಮಿತ್ರರೇ, ತಾಯಿಂದರೇ, ಸಮಸ್ತ ದೈವಕ್ಕೆ ಎನ್ನ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸೋಮೇಶ್ವರನ ಜಾತ್ರಾ ಮಹೋತ್ಸವ ರಥೋತ್ಸವ ಪ್ರಯುಕ್ತವಾಗಿ ಊರಿನ ಸಮಸ್ತ ದೈವವು ಸೇರಿ ಹಲವಾರು ಕಾರ್ಯಕ್ರಮವನ್ನು ಇಟ್ಕೊಂಡು ಬಂದಿದ್ದಾರೆ. ಇದರಲ್ಲಿ ತಾಯಿ ದಾನೇಶ್ವರಿಯ ಹೆಸರಿನಿಂದ ನಮ್ಮ ಊರಿನ ಸಮಸ್ತ ಹೆಣ್ಮಕ್ಕಳಿಗೆ ಎಲ್ಲ ಹೆಣ್ಮಕ್ಕಳಿಗೆ ಉಡಿ ತುಂಬಿಸಿ ಅವರಿಗೆ ಗೌರವವನ್ನು ಸೂಚಿಸುವಂಥದ್ದು. ನಮ್ಮ ಊರಿನ ಎಲ್ಲ ಹೆಣ್ಮಕ್ಕಳು ಅಂತಂದರೆ ತಾಯಿಯ ಸ್ವರೂಪ, ದಾನೇಶ್ವರಿಯ ಸ್ವರೂಪ ಎನ್ನುವಂಥ ಉದ್ದೇಶಿಸಿಕೊಂಡು ಅವರು ಉಡಿ ಶಾಂತವಾಗಿದ್ದರೆ ನಮ್ಮ ಮನೆ ಶಾಂತವಾಗಿರ್ತದೆ, ಮನಸ್ಸು ಶಾಂತವಾಗಿರ್ತದೆ. ದಾನೇಶ್ವರಿ ಗಂಟೆ ಬಾರಿಸ್ಬೇಡ, ಹಂಗೆ ಹೋರಿ. ದಾನೇಶ್ವರಿಯ ಅನೇಕ ಲೀಲೆಗಳನ್ನು ನೋಡಿದ್ದೇವೆ. ಬೆಳಗಿನ ಜಾವದಲ್ಲಿ ಬಾಲಕಿಯ ಅವಸ್ಥೆ, ಮಧ್ಯಾಹ್ನದಲ್ಲಿ ಪ್ರೌಢಾವಸ್ಥೆ ಯೌವನದ ಅವಸ್ಥೆ, ರಾತ್ರಿಯಲ್ಲಿ ವೃದ್ಧಾವಸ್ಥೆ ಮುದುಕಿಯ ವ್ಯವಸ್ಥೆ. ಈ ಮೂರು ಅವಸ್ಥೆಗಳನ್ನು ತಾಯಿ ಇವತ್ತು ಮೂಲದಲ್ಲಿ ನಾನು ಸೇರಿ ಆ ಬಸವಾದಿ ಪ್ರಮಥರಲ್ಲಿ ನಾನು ಕೂಡ ವಚನ ಸಾಹಿತ್ಯ ಕಾಯಕ ದಾಸೋಹವನ್ನು ಮಾಡಬೇಕು, ಅವರ ಅನುಭವವನ್ನು ಪಡಿಬೇಕೆನ್ನುವಂಥ ಉತ್ಕಟ ಆಸೆಯಿಂದ ಉಮರಾಣಿ ಗ್ರಾಮದಿಂದ ಅನಂತರಾಯ ಮತ್ತು ಶಿರಸಮ್ಮ ಅವರ ಪವಿತ್ರ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿ ದಾನಮ್ಮ ಅಲ್ಲಿಂದ ಕಲ್ಯಾಣಕ್ಕೆ ಬರುವಂಥ ಸಂದರ್ಭದಲ್ಲಿ ನಡುವದ ದಾರಿಯಲ್ಲಿ ಅನೇಕ ಜನ ಒಂದೇ ರೀತಿ ಇರುವುದಿಲ್ಲ ಜನ. ಏಕೆಂದರೆ ಮಹಾತ್ಮರಿಗೆ ಕಾಡುವಂಥವರು ತುಂಬ ಜನ ಇದ್ದಾರೆ. ಹಾಗೆ ದಾನೇಶ್ವರಿ ಮನೆಯನ್ನು ತ್ಯಾಗ ಮಾಡಿ ಕಲ್ಯಾಣದ ಶರಣರ ಜೊತೆಗೆ ಸಂಪರ್ಕ ಮಾಡಿ ಅವರಿಂದ ಜ್ಞಾನವನ್ನು ಆಶೀರ್ವಾದವನ್ನು ಪಡಿಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಾಗ ಯಾರಾದರೂ ಕುಹಕಿಗಳು, ನಿಂದಕರು, ದುಷ್ಟ ಕರ್ಮಿಗಳು ಬಂದರೆ ಮುದುಕಿಯ ವೇಷದಲ್ಲಿ ಕಾಣ್ತಿದ್ರಂತೆ. ಮುದುಕಿಯ ವೇಷದಲ್ಲಿ ಕಾಣ್ತಕ್ಕಂಥ ಆ ತಾಯಿಯ ಚಿಕ್ಕ ವಯಸ್ಸಿನಲ್ಲಿಯೇ ಆ ಪಾರ್ವತಿಯ ಪರಾವತಾರಿ ಅಂತ ಹೇಳ್ತೇವೆ. ಹಾಗೆ ಆ ಸಂಚಾರ ಮಾಡುವ ಸಂದರ್ಭದಲ್ಲಿ ನಿಂದಕರಿದ್ದಾಗ, ಕೋಹಿಕೆಗಳಿದ್ದಾಗ, ದುಷ್ಟರಿದ್ದಾಗ ಮುದುಕಿಯ ವೇಷಧಾರಣೆಯನ್ನು ಮಾಡ್ತಿದ್ದಾರಲ್ಲ, ಅದೇ ಇವತ್ತು ಪ್ರತೀತಿಯನ್ನು ಗುಡ್ಡಾಪುರ ದಾನೇಶ್ವರಿಯ ಪೂಜೆ ಸಂದರ್ಭದಲ್ಲಿ ಕೂಡ ಮುದುಕಿಯ ವೇಷದಲ್ಲಿ ವೃದ್ಧಾವಸ್ಥೆಯಲ್ಲಿ ನೋಡ್ತೇವೆ. ಹೀಗೆ ನಮ್ಮ ಹೆಣ್ಮಕ್ಕಳು ತಂದರೆ ದುಷ್ಟರಿಗೆ ದುರ್ಗಿಯಾಗಿ, ಶಿಷ್ಟರಿಗೆ ರಕ್ಷಕರಾಗಿ, ಯಾಕಂದ್ರೆ
ಕಂಠಿ ಬಾರಿಸ್ತಾರೆ. ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ. ಎಲ್ಲಿ ಮಹಿಳೆಯರಿಗೆ ಸ್ತ್ರೀಯರಿಗೆ ಗೌರವಿಸಲ್ಪಡುತ್ತದೋ ಅಲ್ಲಿ ದೇವತೆಗಳೇ ವಾಸವಾಗಿರ್ತಾರೆ ಅನ್ನುವಂಥದ್ದು ಉಪನಿಷತ್ತುಗಳಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳ್ತಾ ಬರ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ. ಹಾಗೆ ನಮ್ಮ ಊರಿನ ಮಹಿಳೆಯರಿಗೆ ಗೌರವಿಸುವ ಸಂದರ್ಭ ಇದು ಸೋಮೇಶ್ವರನ ಜಾತ್ರೆ ಮಹೋತ್ಸವದಲ್ಲಿ ಆಗಲಿ, ಬೇರೆ ಬೇರೆ ನಮ್ಮ ಮಠಗಳ ಕಾರ್ಯಕ್ರಮ, ದೇವಸ್ಥಾನದ ಕಾರ್ಯಕ್ರಮ, ಯಾವುದೇ ನಮ್ಮ ಊರಿನ ಯಾವುದೇ ಮಠ ದೇವಸ್ಥಾನಗಳಾಗಲಿ ಆ ಸಂದರ್ಭದಲ್ಲಿ ಗೌರವವನ್ನು, ಯಾಕಂದರೆ ಪರವಧುವನ್ನು ಮಹಾದೇವಿ ಎಂಬೆ ಅಂತ ಬಸವಣ್ಣವರು ಹೇಳಿದ್ದಾರೆ. ತಂದೆ ಅಂದರೆ ಹೆಣ್ಣು ಗಂಡು ಸಮಾನತೆಯ ತತ್ವವನ್ನು 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರನ್ನು ತಂದಿದ್ದಾರೆ. ಲಿಂಗ ಸಮಾನತೆ, ಜಾತಿ ಸಮಾನತೆ, ಇಡೀ ಸಾಮಾಜಿಕ ಸಮಾನತೆಯನ್ನು ತಂದಂಥ ಆದ ಬಸವಾದಿ ಪ್ರಮುಖರು ಇವತ್ತು ಆ ಪಳವಳಿ ಆ ಪರಂಪರೆಯಲ್ಲಿ ಕೂಡ ನಾವು ಬಂದೇವೆ ಎಲ್ಲರೂ. ಹೀಗೆ ನಾವು ಒಬ್ಬರಿಗೊಬ್ಬರು ಅಂತ ಗೌರವಿಸುವುದು, ಒಬ್ಬರಿಗೊಬ್ಬರು ಪ್ರೀತಿಸುವುದು, ಒಬ್ಬರಿಗೊಬ್ಬರು ಸನ್ಮಾನಿಸುವಂಥ ಕಾರ್ಯಕ್ರಮ ಇದು. ಜಾತ್ರೆ ಅಂತಂದ್ರೆ ನಾವೆಲ್ಲರೂ ಜ ಮತ್ತು ತ್ರಿ ಅಂತ 2 ಶಬ್ದ ಇದೆ ಅಲ್ಲಿ. ಜ ಮತ್ತು ತ್ರಿ. ಜ ಅಂದರೆ ಹೋಗುವಂತಾಗುತ್ತೆ, ತ್ರಿ ಅಂದರೆ 3. ನಮ್ಮಲ್ಲಿ ಆಣವ ಮಲ, ಕಾರ್ಮಿಕ ಮಲ, ಮಾಯಾಮಲಗಳಂತ ಇದ್ದಾವೆ. ತ್ರಿತಾಪ ದೋಷಗಳಿದ್ದಾವೆ. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ತಾಪಗಳಿದ್ದಾವೆ. ಆ ಕಷ್ಟಗಳನ್ನು ಕಳೆದು ಒಳ್ಳೆಯದನ್ನು ಸ್ವೀಕರಿಸುವಂಥ ಉದ್ದೇಶವಾಗಿ ಜಾತ್ರೆಗಳು ನಡೀತಾ ಇರ್ತವೆ. ಅಂಥ ಜಾತ್ರೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಊರಿಂದ ಪರ ಊರಿಂದ ಬರ್ತಾರೆ ಜನ, ನಮ್ಮವರು ಬರ್ತಾರೆ. ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳುವಂಥದ್ದು, ಒಬ್ಬರಿಗೊಬ್ಬರು ಅನುತನು ಮಾತನಾಡಿಕೊಳ್ಳುವಂಥದ್ದು ಈ ಜಾತ್ರೆಯ ಸಂದರ್ಭದಲ್ಲಿ. ಜಾತ್ರೆಯ ಸಂದರ್ಭ ಯಾಕೆ ಜಾತ್ರೆ ಮಾಡ್ತಾರೆ ಅಂದರೆ ಇದನ್ನೇ, ನಾವು 1 ವರ್ಷಕ್ಕಾದರೂ 6 ತಿಂಗಳಿಗಾದರೂ ನಾವು ಕೂಡುವಂಥದ್ದು. ಜಾತ್ರೆ ನೆಪದಲ್ಲಿ ಕೂಡಿ ಅನುತನು ಸುಖ ದುಃಖವನ್ನು ಮಾತನಾಡಿ ಒಬ್ಬರು ಮನೆಗೆ ಒಬ್ಬರು ಹೋಗುವಂಥದ್ದು ಈ ಉದ್ದೇಶವಾಗಿ ಜಾತ್ರೆ ಮಾಡ್ಕೊಂಡು ಬಂದಿರುವಂಥದ್ದು. ಅದ್ರ ಜೊತೆಗೆ ಇವತ್ತು ನಿನ್ನೆ ಗುರುಗಳು ಪೂಜ್ಯರು ಪ್ರವಚನ ಮಾಡಿದ್ದಾರೆ. ಇವತ್ತು ನಾವು ನಿನ್ನೆ ಮಾಡಿದ್ದೇವೆ, ಇವತ್ತು ನೀವು ಮಾಡಿರಿ ಅಂತ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಏನು ಗೊತ್ತಾ, ಜಾತ್ರೆಯ ಜೊತೆಗೆ ನೆತ್ತಿಯ ಬುತ್ತಿಯ ಜೊತೆಗೆ ಹೊಟ್ಟೆ ಬುತ್ತಿಯ ಜೊತೆಗೆ ನೆತ್ತಿಯ ಬುತ್ತಿನೂ ಬೇಕಾಗ್ತದೆ. ನಾವು ಜಾತ್ರೆ ಮಾಡಿ ಪ್ರಸಾದ ಮಾಡುವುದ್ರ ಜೊತೆಗೆ ಒಂದಿಷ್ಟು ಅಧ್ಯಾತ್ಮದ ಚಿಂತನೆ ಮಾಡಬೇಕು ಮೂಲಕ ನೆತ್ತಿಯ ಬುತ್ತಿಯನ್ನು ಕೂಡ ಕಟ್ಟಬೇಕಾಗ್ತದೆ. ಹಾಗೆ ಇಲ್ಲಿ ದಾಸಿಮಯ್ಯನವರಾಗಲಿ, ಬಸವಾದಿ ಶರಣರಾಗಲಿ, ಮಹಾತ್ಮರಾಗಲಿ, ರೇಣುಕಾದಿ ಪಂಚಾಚಾರ್ಯರಾಗಲಿ ಎಲ್ಲರೂ ಏನು ಮಾಡಿದ್ದಾರೆ ಅಂತಂದರೆ ಈ ಧರ್ಮವನ್ನು ಬೋಧನೆ ಮಾಡಿದ್ದಾರೆ. ಧರ್ಮ ಅಂದರೆ ಏನು? ಸರಳವಾಗಿ ಇರ್ತಕ್ಕಂಥದ್ದು. ಧರ್ಮೋ ರಕ್ಷತಿ ರಕ್ಷತ ಅಂತ ಹೇಳಿದ್ದಾರೆ. ಧರ್ಮ ಯಾರನ್ನು ನಾವು ರಕ್ಷಣೆ ಮಾಡ್ತೀವೋ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಇವತ್ತು ನೋಡಿ ನಿಮ್ಗೆ ಹೇಳ್ತೀನಿ, ರಾಮಾಯಣದಲ್ಲಿ ದೂರ ಕೂತವರು ಕೇಳ್ಬೋದು, ಸಮೀಪಿದ್ದವರು ಕೇಳ್ಬೋದು. ರಾಮಾಯಣದಲ್ಲಿ ಒಂದು ಘಟನೆಯನ್ನು ನಡೀತದೆ. ರಾಮ, ಲಕ್ಷ್ಮಣ, ಸೀತಾ ಎಲ್ಲ ವನವಾಸಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡಬೇಕು. ರಾವಣ ಸೀತೆಯನ್ನು ಅಪಹರಣ ಮಾಡಬೇಕಾಗಿದೆ. ಅವಾಗ ಏನು ಮಾಡಬೇಕು ಅಂತಂದರೆ, ಹೆಣ್ಮಕ್ಕಳಿಗೆ ಬಂಗಾರ ಅಂದರೆ ಬಹಳ ಇಷ್ಟ ಅಲ್ಲ. ಅದಕ್ಕೆ ಬಂಗಾರದ ಜಿಂಕೆಯನ್ನು ಮಾಡಿ ಕಳಿಸ್ತಾನೆ. ಬಂಗಾರದ ಜಿಂಕೆಯನ್ನು ಆ ಆಶ್ರಮದ ಮುಂದೆ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ 3 ಜನ ಇರೋದು, ಲಕ್ಷ್ಮಣ, ರಾಮ ಮತ್ತು ಸೀತೆ. ಆ ಕುಟೀರದ ಮುಂದೆ, ಆಶ್ರಮದ ಮುಂದೆ ಬಂಗಾರ ಜಿಂಕೆ ಅಡ್ಡಾಡುವಂಗೆ ಓಡಾಡುವಂಗೆ ಮಾಡ್ತಾರೆ. ಹಾಗೆ ಆ ಜಿಂಕೆ, ಬಂಗಾರ ಜಿಂಕೆ ಕಂಡು ಕೂಡಲೇ ಸೀತೆಗೆ ಅದ್ರ ಮೇಲೆ ಮೋಹ ಆಗ್ತದೆ. ಮೋಹ ಆದ ಕೂಡಲೇ ನನಗೆ ಬಂಗಾರ ಜಿಂಕೆ ತಂದು ಕೊಡೋ ತಂದಾಗ ಗಂಡನಾಗಿರ್ತಕ್ಕಂಥ ರಾಮನಿಗೆ ಹೇಳಿದಾಗ ಆ ಗಂಡ ಆ ಜಿಂಕೆಯನ್ನು ಬೆನ್ನತ್ತಿ ಹೋಗ್ತಾನೆ. ಬಹಳ ಸುಂದರವಾದಂಥ ಇದು ವಿಚಾರ. ಆಗ ಇದು ಋಷಿ ದದಿಚಿ ಋಷಿಯನ್ನು ಇರ್ತಾನಲ್ಲ, ಜಿಂಕೆ ವೇಷಧಾರಣೆ ಮಾಡಿಕೊಂಡವನು ಮುಂದೆ ಅಲ್ಲಿ ರಾಮನ ಬಾಣಕ್ಕೆ ತುತ್ತಾಗಿ, ರಾಮನ ಬಾಣಕ್ಕೆ ಅವನು ಗುರಿಯಾಗಿ ಹಾ ಲಕ್ಷ್ಮಣ ಅಂತ ಕೂಗ್ತಾನೆ. ಆ ಜಿಂಕೆ ರೂಪದಲ್ಲಿರ್ತಕ್ಕಂಥ ಋಷಿ ಹಾ ಲಕ್ಷ್ಮಣ ಅಂತ ಕೂಗಿದಾಗ ಏನಾಗುತ್ತೆ ಅಂತ ಕೇಳಿದರೆ, ಅಲ್ಲಿ ಸೀತೆ ಹೇಳ್ತಾಳೆ, ನಿಮ್ಮ ಅಣ್ಣ ಕೂಗ್ತಾ ಇದ್ದಾನೆ ಹೋಗು ಅಂತ ಹೇಳ್ತಾಳೆ ಸೀತೆ ಲಕ್ಷ್ಮಣನಿಗೆ. ಆಗ ಲಕ್ಷ್ಮಣ ಗೊತ್ತು, ಅಣ್ಣನ ಜೊತೆಗೆ ಹುಟ್ಟಿ ಬೆಳೆದಂಥ ಲಕ್ಷ್ಮಣ ಗೊತ್ತಿದ್ದು ನಮ್ಮ ಅಣ್ಣನ ಧ್ವನಿ ಅಲ್ಲ ಅಂತ ಹೇಳ್ತಾನೆ. ಆದರೂ ಕೇಳುವುದಿಲ್ಲ. ಆಗ ಸೀತೆ ಒತ್ತಾಯ ಮಾಡಿ ಕಳಿಸುವ ಸಂದರ್ಭದಲ್ಲಿ ಲಕ್ಷ್ಮಣ ಒಂದು ಗೆರೆ ಹಾಕ್ತಾನೆ. ಈ ಗೆರೆ ಬಿಟ್ಟು ಹೊರಗೆ ಬರಬಾರದು ತಾಯಿ, ಈ ಗೆರೆ ಬಿಟ್ಟು ಹೊರಗೆ ಬರಬಾರದು ಅಂತ ಗೆರೆ ಹಾಕ್ತಾನೆ. ಆಗ
ಆ ಗೆರೆನ ಹಾಕಿ ಆಯಿತು ಅಂತ ಒಪ್ಕೊಂಡು ಹೋಗ್ತಾನೆ. ಲಕ್ಷ್ಮಣ ತನ್ನ ಅಣ್ಣನೇ ಇರತಕ್ಕಂಥ ರಾಮನಿಗೆ ಹುಡುಕೊಂಡು ಹೋಗುವ ಸಂದರ್ಭದಲ್ಲಿ ಈ ರಾವಣ ಒಬ್ಬ ಋಷಿಯ ಭಿಕ್ಷುಕನ ರೂಪಧಾರಿಯಾಗಿ ಬಂದು ಕೇಳ್ತಾನೆ, ಭವತಿ ಭಿಕ್ಷಾಂದೇಹಿ ಅಂತಾನೆ. ಆಗಾಕೆ ಗೆರೆ ಒಳಗಡೆ ಭಿಕ್ಷೆ ನೀಡುವಂಥ ಸಂದರ್ಭ ನೀನು ಅಂತಾನೆ, ಗೆರೆ ಹೊರಗೆ ಬಂದು ಭಿಕ್ಷೆ ಹಾಕುವಂತಾನೆ. ಗೆರೆ ಹೊರಗೆ ಭಿಕ್ಷೆ ಹಾಕಂದಾಗ, ಯಾಕಂದರೆ ದಾನದ ಒಂದು ನಿಯಮ ಇದೆ, ವಸ್ತುಲು ಹೊರಗಡೆ ಬರಬೇಕು, ವಸ್ತುಲು ಒಳಗಡೆ ಇರಬೇಕು. ರಾವಣಂತೂ ಒಳಗೆ ಬರೋಕ್ಕಾಗ್ತಾ ಇಲ್ಲ, ಆದರೆ ಈಕೆನ ಹೊರಗೆ ಹೋಗಿ ಹಾಕಬೇಕು ಅನ್ನುವ ಸಂದರ್ಭದಲ್ಲಿ ಹೋಗಿ ಆ ಗೆರೆ ದಾಟಿ ಒಂದು ಭಿಕ್ಷೆ ಹಾಕಿದಾಗ ಆ ಋಷಿ ವೇಷಧಾರಿಯಾಗಿರ್ತಕ್ಕಂಥ ರಾವಣ ಏನು ಮಾಡ್ತಾನೆ, ನಾನು ಋಷಿ ಅಲ್ಲ, ನಾನು ನಿನ್ನನ್ನು ಅಪಹರಣ ಮಾಡಲಿಕ್ಕೆ ಬಂದಿರತಕ್ಕಂಥ ರಾವಣ ಅಂತ ಹೇಳಿ ಕಿಡ್ನ್ಯಾಪ್ ಮಾಡ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಇದು ಕತೆ ಮುಂದುವರಿತದೆ. ಆದರೆ ಏನು ಉದ್ದೇಶಕ್ಕಂದರೆ, ಲಕ್ಷ್ಮಣ ಹಾಕಿರ್ತಕ್ಕಂಥ ಗೆರೆಯನ್ನು ದಾಟಿದಾಗ ಸೀತೆಗೆ ದುಃಖ ಆಯಿತು, ಕಷ್ಟ ಆಯಿತು. ಹಾಗೆ ನಮ್ಮ ಹಿರಿಯರು ಪೂರ್ವಜರು ರೇಣುಕಾದಿ ಪಂಚಾಚಾರ್ಯರು ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿ ಬಸವಾದಿ ಪ್ರಮಥರು ಮತ್ತೆ ಅದನ್ನು ಸ್ಥಾಪನೆ ಮಾಡಿ, ಅಂದರೆ ಲಿಂಗಾಯತ ಧರ್ಮವನ್ನು ಮತ್ತೆ ಮರುಸ್ಥಾಪನೆ ಮಾಡಿ ಎಲ್ಲ ಪ್ರತಿಯೊಬ್ಬರು ಕೂಡ ಲಿಂಗವನ್ನು ಕಟ್ಕೊಳ್ಬೋದು ಅನ್ನುವಂಥ ತತ್ವವನ್ನು ಜಾರಿಗೆ ತಂದಿರತಕ್ಕಂಥವರೆಲ್ಲ ಧರ್ಮದ ಒಂದು ಸಂಸ್ಕಾರವನ್ನು, ಧರ್ಮದ ದಾರಿಯನ್ನು ತೋರಿಸಿದಾರಲ್ಲ, ಆ ಧರ್ಮದ ಗೆರೆಯನ್ನು ದಾಟಿದಾಗ ನಮ್ಗೆ ಏನು ಆಗ್ತದೆ ಅನ್ನುವಂಥದ್ದನ್ನು ರಾಮಾಯಣ ಕಥೆಗಳಿಂದ ನೋಡ್ಬೋದು, ಮಹಾಭಾರತ ಕಥೆಗಳಿಂದ ನೋಡ್ಬೋದು. ಇವತ್ತಲ್ಲಿ ಸೀತೆ ಅದು ಆಗಿದೆ, ರಾಮ ಲಕ್ಷ್ಮಣ ಹಾಕಿದಂಥ ಗೆರೆ ದಾಟದೇ ಇದ್ದರೆ ದುಃಖ ಆಗ್ತಿದ್ದಿಲ್ಲ, ಕಷ್ಟ ಆಗ್ತಿದ್ದಿಲ್ಲ. ಹಾಗೆ ನಾವೆಲ್ಲ ಧರ್ಮದ ಗೆರೆಯನ್ನು ದಾಟಿದಾಗ ಮಾತ್ರ ನಮ್ಗೆ ದುಃಖ ಆಗ್ತದೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂಥ ತತ್ವವನ್ನು ನಾವೆಲ್ಲರೂ ಕೂಡ ಸಲಗರದ ಸಮಸ್ತ ಗುರು ಹಿರಿಯರೆಲ್ಲ ಆಚರಿಸ್ಕೊಂಡು ಬರ್ತಾ ಇರುವಂಥದ್ದು ಬಹಳ ಖುಷಿ ಆಗ್ತದೆ. ಯಾಕಂದರೆ ಇವತ್ತು ಸೋಮೇಶ್ವರ ಜಾತ್ರೆ ಆಗಲಿ, ಹಣವೇಂದ್ರ ಜಾತ್ರೆ ಆಗಲಿ, ಅಂಬಾಬಾಯಿ ಜಾತ್ರೆ, ಯಲ್ಲಮ್ಮ ಜಾತ್ರೆ ಮತ್ತು ಬೇರೆ ಎಲ್ಲ ಕಾಳಮ್ಮ ದೇವಸ್ಥಾನದ ಇಲ್ಲಿ ಎಲ್ಲ ಜಾತ್ರೆಯನ್ನು ಪ್ರತಿಯೊಬ್ಬರು ಸೇರಿ ಮಾಡ್ತಿದ್ದೀವಲ್ಲ, ಇದು ಧರ್ಮ, ಇದು ಸಂಸ್ಕೃತಿ, ಇದು ಸಂಪ್ರದಾಯ. ಇಂಥದನ್ನು ಮಾಡುವುದರಿಂದ ಆಗ ಮಾತ್ರ ಭಗವಂತ ಆ ಧರ್ಮ ಅನ್ನುವಂಥದ್ದು ನಮ್ಮನ್ನು ಕಾಪಾಡ್ತದೆ, ಭಗವಂತ ಅನ್ನುವಂಥ ಕಾಪಾಡ್ತಾನೆ. ಇಂಥ ಧರ್ಮದ ಗುರಿಯಲ್ಲಿ ಇವತ್ತು ದಾನಮ್ಮ ದೇವಿ ಹೆಸರಿನಲ್ಲಿ ನಾವು ನಮ್ಮ ಹೆಣ್ಮಕ್ಕಳನ್ನು, ನಮ್ಮ ತಾಯಂದ್ರನ್ನು, ನಮ್ಮ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ವೃದ್ಧಾವಸ್ಥೆವರೆಗೂ ಗೌರವವನ್ನು ಕೊಡುವಂಥ ಸಂದರ್ಭ. ಯಾಕಂದರೆ ಒಂದು ತಾಯಿಯನ್ನು, ಹೆಣ್ಣು ಮಕ್ಕಳನ್ನು ತಾಯಿಯ ಸ್ವರೂಪದಲ್ಲಿ, ತಂಗಿಯ ಸ್ವರೂಪದಲ್ಲಿ ಮತ್ತು ತಾಯಿಯ ಏನಂತಾರೆ ಹೆಂಡತಿಯ ಸ್ವರೂಪದಲ್ಲಿ ಕಾಣ್ತಕ್ಕಂಥ ನಮ್ಮ ಒಂದು ಸಂಪ್ರದಾಯ. ಇವತ್ತು ಅದಕ್ಕೆ ಬಸವಣ್ಣವರು ಹೆಣ್ಣಾಗಿ, ಮಗಳಾಗಿ, ತಾಯಿಯಾಗಿ ಅಂತ ಹೇಳಿದರು. ಈ ಎಲ್ಲ ರೂಪದಲ್ಲಿರ್ತಕ್ಕಂಥ ತಾಯಿ ಇವತ್ತು ನಾವು ಸರಸ್ವತಿಯಾಗಿ ಅದಕ್ಕೆ ಹೇಳಿದ್ದಾರೆ, ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತ್ರ ಶೈನೇಶ್ವರಂಬ ಅನ್ನುವಂಥದ್ದು ಮಂತ್ರದಲ್ಲಿ ಇವತ್ತು ನಾವು ಎಷ್ಟು ಗುಣಗಳನ್ನೆಲ್ಲ ತಾಯಿಯಾಗಿ ಮತ್ತು ಮಂತ್ರಿಯಾಗಿ ಅನೇಕ ರೂಪವಾಗಿ ನಾವು ತಾಯಿಯನ್ನು, ಹೆಣ್ಮಕ್ಳನ್ನ ಕಾಣ್ತೇವೆ. ಅಂಥ ಹೆಣ್ಮಕ್ಕಳಿಗೆ ಗೌರವಿಸುವ ಮೂಲಕ ನಮ್ಮ ಊರಿನ ಗೌರವವನ್ನು, ನಮ್ಮ ಊರಿನ ಶಕ್ತಿಯನ್ನು ನಾವು ಬೆಳೆಸುವಂಥದ್ದಾಗ್ತೇವೆ. ನಮ್ಮ ಊರಿಗೆ ಯಾವುದೇ ಥರದ ಕಂಟಕಗಳಾಗೋದಿಲ್ಲ. ಯಾಕಂದರೆ ಆ ಕಡೆ ಶಿವಬಸವೇಶ್ವರ ಮಠ, ಈ ಕಡೆ ಯಲ್ಲಮ್ಮ ದೇವಿ ಮಠ, ಈ ಕಡೆ ಸೋಮೇಶ್ವರ ಮಠ, ಆ ಕಡೆ ಹನುಮಂತರ ದೇವಸ್ಥಾನ, ಈ ಎಲ್ಲ ಸುತ್ತೆಲ್ಲ ಈ ದೇವತೆಗಳು ಇರೋದ್ರಿಂದ ಆ ದೇವತೆಗಳು ಎಲ್ಲ ನಮ್ಮನ್ನು ಕಾಪಾಡುವಂಥ ಶಕ್ತಿಯನ್ನು ನಮಗೆಲ್ಲ ಕೊಡಲಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಈ ಜಾತ್ರೆಯನ್ನು, ಸೋಮೇಶ್ವರ ಜಾತ್ರೆಯನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿರಿ. ನಮಗೂ ಕೂಡ ಇದರಲ್ಲಿ ಪಾಲ್ಗೊಳ್ಳುವಂಥ ಬಿಟ್ಟು ನಾನು ಬೇರೆ ಊರಿಗೆ ಹೋಗಿದ್ದೀನಿ, ನೀವೆಲ್ಲರೂ ಕೂಡ ಕರ್ಕೊಂಡು ತಂದು ಒಂದು ಸ್ಥಾನದಲ್ಲಿ ಕುಡಿಸಿರಿ. ಆ ಎಲ್ಲ ದೇವತೆಗಳ ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಶ್ರದ್ಧೆಯಿಂದ ಮತ್ತೆ ನಮ್ಮ ಊರಿಗೆ ಬರುವಂಥವನಾಗಿದ್ದೇನೆ. ಕೂತ್ಕೊಳ್ಳೋಕ್ಕೆ ನೀವೆಲ್ಲರೂ ಒಂದು ಸಹಾಯ ಸಹಕಾರ ಮಾಡಿದ್ದಕ್ಕಾಗಿ ಒಂದು ಸ್ಥಾನದಲ್ಲಿ ಕೂಡಿಸಿದ್ರಿ ನೀವೆಲ್ಲರೂ. ಅದಕ್ಕಾಗಿ ಇದೇ ಒಂದು ಧರ್ಮ, ಇದೇ ಒಂದು ಪರಂಪರೆ, ಇದೇ ಒಂದು ಸಂಸ್ಕೃತಿ. ಇಂಥ ಸಂಸ್ಕೃತಿ ಪರಂಪರೆಯನ್ನು ಮತ್ತೆ ಜಾಗೃತ ಆಗಬೇಕು. ಮತ್ತೆ ನಾವೆಲ್ಲ ಪ್ರತಿಯೊಬ್ಬರು ಕೂಡ ನಾವು ಸಲಗರದವ್ರು ಅಂತಂದರೆ ಯಾವುದೇ ಎಲ್ಲ ನಾವೆಲ್ಲ ಒಂದು ಅನ್ನುವಂಥದ್ದು, ನಾವೆಲ್ಲ ಬಂಧು ಅನ್ನುವಂಥದ್ದನ್ನು ಅನುಸರಿಸಿಕೊಂಡಿರೆ ಇಂಥ ಕಾರ್ಯಕ್ರಮಗಳು ನೋಡ್ರಿ. ಶಿವಬಸವೇಶ್ವರ ಮಠದ ಕಾರ್ಯಕ್ರಮ ಅದ್ಭುತವಾಗಿ ಇತ್ತು, ಯಾರೂ ಮರಿಲಾರದಂಥ ಕಾರ್ಯಕ್ರಮ ಆಯಿತು. ನಮ್ಮ ರಾಮಲಿಂಗ ಶಿವಶರಣ ಮಠದ ಕಾರ್ಯಕ್ರಮ ಅದು ಕೂಡ ಹಾಗೆ ಇತ್ತು. ಈ ಪ್ರತಿಯೊಂದು ಕಾರ್ಯಕ್ರಮವನ್ನು ಬಹಳ ನಮ್ಮ ಊರಲ್ಲಿ ಹನುಮೇಂದ್ರ ಜಾತ್ರೆ ಅಂತ ಕಾರಣಾಂತ ಅದ್ಭುತವಾಗಿ ಆಗ್ತದೆ. ಸೋಮೇಶ್ವರ ಜಾತ್ರೆ, ಯಲ್ಲಮ್ಮ ಜಾತ್ರೆ, ಪ್ರತಿಯೊಂದು ಜಾತ್ರೆಗಳು ಅದ್ಭುತವಾಗಿ ಆಗ್ತವೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದು ಬಂಧು ಅನ್ನುವಂಥ ತತ್ವದ ಅಡಿಯಲ್ಲಿದ್ದೀವಿ, ಧರ್ಮದ ಅಡಿಯಲ್ಲಿದ್ದೀವಿ ಅನ್ನೋಗೋಸ್ಕರ ಇವತ್ತು ಇಂಥ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ನಡೆದುಕೊಂಡು ಬರ್ತಾ ಇದೆ. ಇನ್ನೂ ಹೆಚ್ಚು
ನಿಮಗೆಲ್ಲ ನಮ್ಮ ಊರಿನ ಸಮಸ್ತ ದೈವಕ್ಕೆ, ಗುರು ಹಿರಿಯರಿಗೆ, ಯುವಕ ಮಿತ್ರರಿಗೆ ಒಳ್ಳೆಯ ಶಕ್ತಿಯನ್ನು ದೇವತೆಗಳು ಎಲ್ಲ ಕೊಡಲಿ. ಸೋಮೇಶ್ವರ ಆಗಲಿ, ಎಲ್ಲಮ್ಮ, ಅಂಬಾಬಾಯಿ, ಆಮೇಲೆ ಆಂಜನೇಯ. ಯಾಕಂದರೆ ಶಕ್ತಿ ಕೊಟ್ಟಾಗ ನಮಗೆ ಸೇವೆ ಮಾಡಲಿಕ್ಕೆ ಅದನ್ನು ಆಗ್ತದೆ. ಶಕ್ತಿ, ಆರೋಗ್ಯ, ವಿದ್ಯೆ, ಹಾಗೆ ಈ ಚಟಗಳಿಂದ ದೂರ ಇರಲಿರ್ತಕ್ಕಂಥ ಒಂದಿಷ್ಟು ಶಕ್ತಿಯನ್ನು ಆ ದೇವತೆಗಳು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಎಲ್ಲರಿಗೂ ಕೂಡ ಇನ್ನೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೋರುತ್ತೇನೆ. ಎಲ್ಲರಿಗೂ ಶರಣು ಶರಣ.